ವೀಕ್ಷಕರೇ, 4TV ಹಾಗೂ ಬಿ ನ್ಯೂಸ್ ನೇಷನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತು ನಾನು ಇಂಡಿ ನಗರದ ವಾರ್ಡ್ ನಂಬರ್ 6ರಲ್ಲಿದ್ದೀನಿ. ಇಲ್ಲೇ ನಮ್ಮ ಲಿಂಗಾಯತ ಸಮಾಧಿ ಈ ಪಕ್ಕದಲ್ಲಿ ಒಂದು ಬಳಗಾರ್ ವಸ್ತಿ ಅಂತ ಹೇಳ್ತಾರೆ. ಆಮೇಲೆ ಇದು ಇಂಡಿಯಿಂದ ಅಗರ್ಖೇಡ್ ಹೋಗುವಂಥ ದಾರಿಯಲ್ಲಿ ಇರುವಂಥ ಈ ವಸ್ತಿ ಇವತ್ತು ಕೇವಲ 3 ರಿಂದ 4 ತಾಸುಗಳು ಸಿಕ್ಕಾಪಟ್ಟೆ ಮಳೆ ಆಗಿರೋದ್ರಿಂದ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ವಾಸಿಸ್ತಿರುವಂಥ ಜನರ ದುಸ್ಥಿತಿ ಆಗಿದೆ. ಎಲ್ಲ ಮನೆಗಳಲ್ಲಿ ನೀರು ಹೊಕ್ಕಿದೆ. ಆಮೇಲೆ ನೆಕ್ಸ್ಟು ಇದು ತಾವು ನೋಡ್ತಾ ಇದ್ದೀರಾ, ಇದು ನೋಡಿ, ಇಲ್ಲಿ ಈ ಮನೆಗಳು ಹಿಂಗೆ ಇದ್ದಾವೆ, ಆದರೆ ಇಲ್ಲಿ ಕೊಳಚೆ ನೀರುಗಳೆಲ್ಲ ಇಲ್ಲೇ ಬಂದಿದೆ. ಈ ರೇವಪ್ಪ ಮಡ್ಡಿ ಏನಿದೆಯಲ್ಲ, ಈ ರೋಡ್ ಆಚೆಗೆ, ಈ ಅಗರ್ಖೇಡ್ ರೋಡ್ ಆಚೆಗೆ ರೇವಪ್ಪ ಮಡ್ಡಿ ಅಂತ ಹೇಳ್ಬಿಟ್ಟು ಅಲ್ಲಿದೆ. ಅದರದ್ದು ಕೂಡ ಕೊಳಚೆ ನೀರುಗಳು ಎಲ್ಲ ಇಲ್ಲೇ ಬಂದು ಜಮಾ ಆಗ್ತಾ ಇರುವಂಥದ್ದು. ಇದು ಭಾಳ ದುರದೃಷ್ಟಕರ. ಇದಕ್ಕಿಂತ ಮುಂಚೆ ನಾವೊಂದು ಮಾತು ಹೇಳ್ತೇನೆ ಕೇಳಿ, ಇದಕ್ಕಿಂತ ಮುಂಚಿತವಾಗಿ ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಈ ಒಂದು ಬಳಗಾರ್ ವಸ್ತಿಯಲ್ಲಿ ಜನ ಓಟ್ ಹಾಕ್ತಾರೆ. ಇದು 6 ನಂಬರ್ ವಾರ್ಡು. ಯಾಕೆ ಈ ಶಾಸನವನ್ನು ಎಚ್ಚೆತ್ತುಕೊಳ್ಳಬೇಕು, ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಮಳೆ ಬಂದಾಗ ಇಂಥ ಒಂದು ದುಸ್ಥಿತಿ ಇಲ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅವ್ರಿಗೆ ತಿಳಿಬೇಕು. ಯಾಕಂದರೆ ಈಗ ಜನರು ವಾಸಿಸ್ತಿರುವಂಥ ಇಂಥ ಕೊಳಚೆ ಪ್ರದೇಶದಲ್ಲಿ ಜನ ವಾಸಿಸ್ತಾ ಇದ್ದಾರೆ ನೋಡಿ. ಇದು ಎಂಥ ಕೆಟ್ಟ ದುರ್ವಾಸನೆ ಬರ್ತಾಯಿದೆ. ಸಣ್ಣ ಮಕ್ಕಳು ಕೂಡ ಇಲ್ಲಿದ್ದಾರೆ, ಇಲ್ಲಿ ವಾಸಿಸ್ತಾ ಇದ್ದಾರೆ. ಆದ ಕಾರಣ ದಯವಿಟ್ಟು ಪುರಸಭೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಶಾಸಕರಾಗಲಿ, ನಮ್ಮ ಇಂಡಿ ತಾಲೂಕಿನ ಶಾಸಕರಾಗಲಿ, ತಾವು ದಯವಿಟ್ಟು ಈ ಬಳಗಾರ್ ಉಣಿಗೆ ಒಂದು ಸ್ವಲ್ಪ ಇಲ್ಲಿ ಬಂದುಬಿಟ್ಟು ತಾವು ಕಣ್ಣು ಹಾಯಿಸಿ, ಈ ಜನರು, ಮುಗ್ಧ ಜನರು ಇವರು ವಾಸಿಸ್ತಾ ಇರುವಂಥ ಇಂಥ ಒಂದು ಜಾಗದಲ್ಲಿ ಈ ಕೊಳಚೆ ನೀರು, ಒಂದು ನಿಮಿಷ ಕ್ಯಾಮ್ರಾಮನ್ ನಿಮ್ಗೆ ಸ್ವಲ್ಪ ತೋರಿಸಿ, ಇದು ಕೊಳಚೆ ನೀರು. ಸಣ್ಣ ಮಕ್ಕಳು ಯಾವ ರೀತಿ ವಾಸ ಮಾಡಬೇಕು, ಮನೆಗಳು ಇಲ್ಲೇ ಇದ್ದಾವೆ, ದನ ಕರುಗಳು ಇದ್ದಾವೆ. ಇಂಥದ್ರಲ್ಲಿ ನೋಡಿ ಎಷ್ಟಂತ ಕೊಳಚೆ ನೀರುಗಳು ಇವೆಲ್ಲ. ದಯವಿಟ್ಟು ತಾವು ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆ ಅಧ್ಯಕ್ಷರು ಕೂಡ ಒಂದೇ ಮಾತು ಹೇಳ್ತೀನಿ, ಪುರಸಭೆ ಅಧ್ಯಕ್ಷರು ಕೂಡ ಬಂದುಬಿಟ್ಟು ಇಲ್ಲಿ ಈ ವಿಚಾರಣೆ ಮಾಡಬೇಕು. ಈ ಜನರ ಗೋಳನ್ನು ತಾವು ಕೇಳಬೇಕು. ಕೇಳಿಬಿಟ್ಟು ಇದೇನಿದೆ ಪರಿಹಾರ ಬೇಗನೆ ತಾವು ಇವ್ರಿಗೆ ಕೊಡಬೇಕಂತ ಹೇಳ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಈಗ ಜನರ ಹತ್ರನೇ ಮಾತಾಡೋಣ. ಜನರು ಏನು ಹೇಳ್ತಾರೆ ಕೇಳಿ, ಜನರ ಹತ್ರನೇ ಮಾತಾಡೋಣ. ಸರ್ ಹೇಳಿ. ಸರ್, ನಮ್ಮಲ್ಲಿ ತ್ರಾಸು ಭಾಳ ಅದ ರೀ. ಎಲ್ಲ ಹೇಳಿಕಿಸಿಂದ ಮುನ್ಸಿಪಾಲ್ಟಿಗೆ ಹೇಳಿದೆವು, ಎಲ್ಲ ಕಡೆ PW ಆಫೀಸರ್ ಬಂದರು. ಅವ್ರಿಗೆ ನಮ್ಮ ತೊಂದರೆಗಳು ಹೇಳಿದೆವು. ಹೇಳಿದ್ರೆ ಅವ್ರು ಬಿಟ್ಟು ಕಿಶಿಂದ ಮೆಡಿ ಕಡೆ ಗಟ್ಟರ್ ಹೊಡೆದು ಕಿಶಿ ನೀರು ಕುಡ್ತಿರ್ತಾರೆ. ಬ್ಯಾಡ್ರಿ ಸರ್ ಅಂತ ಹೇಳಿದ್ರು ಕೇಳಲ್ಲ ಅವರು. ನಾವು ತ್ರಾಸು ಮಾಡಿ ಕಿಶಿ ನಾವು ಎಲ್ಲರ ಗಟ್ಟರ್ ನೀರು ಹೊಡೆದು ಕೊಟ್ಟರೆ ಮುನ್ಸಿಪಾಲ್ಟಿ ರೇವಪ್ಪ ಮಡ್ಡಿ ಗಟ್ಟರ್ ನೀರು ಒಟ್ಟು ನಮ್ಮ ಮನೆ ಮೇಲೆ ಬಂದವ್ರಿ. ತ್ರಾಸು ನಮ್ಮಲ್ಲಿ ಕಡೆ ಹುಳ, ದನ ಕರಗಳು ಬದುಕೋದು ನಾವು ಏನು ಮಾಡಿ ಬದುಕಬೇಕು ಹೇಳಿ ಸರ್. ಮುನ್ಸಿಪಾಲ್ಟಿ ಹೋಗ್ತೀವಿ ಸರ್, ಮುನ್ಸಿಪಾಲ್ಟಿ ಒಬ್ಬರು ಇದು ಇಲ್ಲ, ಕೇರ್ ಮಾಡಲ್ಲ, ಏನು ಮಾಡಲ್ಲ. ಅರ್ಜಿ ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಏನೂ ಕೇರ್ ಇಲ್ಲ. ನಾವು ಏನತ್ ಮಾಡೋ PW ಇಂಜಿನಿಯರ್ ಬರ್ತಾನೆ ರೀ, ನಾವು ಹಿಂಗೆ ಕೊಡ್ಬೇಕಾಗುತ್ತೆ ಹಾಡಿ ಕಿಶಿ, ನೀನು ಮುನ್ಸಿಪಾಲ್ಟಿ JCB ತರ್ತಾನೆ, ಹಾಡಿ ಕಿಶಿ ಕೊಟ್ಟು ಹೋಗ್ಯಾನ ರೀ. ಅದು ಒಟ್ಲ ರಾತ್ರಿ ಬೆಳಗ್ಗೆ ಗಟ್ಟರ್ ನೀರು ಬಂದದ. ನಮ್ಮಲ್ಲಿ ಮಳೆ ನೀರು ಇದ್ರೆ ಏನಾರು ತಗ್ಸೋತೇವೆ ನಾವು. ಗಟ್ಟರ್ ನೀರು ಬಿಟ್ಟರೆ ನಮ್ಮಲ್ಲಿ ಪೂರ್ತಿ ಗಟ್ಟರ್ ನೀರಿನಿಂದ ನಾವು ಬದುಕಬೇಕು. ಹೆಂಗೆ ಇಲ್ಲಿ ನಾವು ವರ್ಷ ಮಾಡ್ಬೇಕಂಗೆ. ನಮ್ಮ ಸಣ್ಣ ಮಕ್ಕಳವ ಇವತ್ತು ನಮ್ಮ 3 ದನ ಹುಳ ಕಡ್ದ ಕಿಶಿಂದ ಈಗ ನೆಲಕ್ಕೆ ಬಿದ್ದವು ದನಗಳು. 2 ಲಕ್ಷ ರೂಪಾಯಿ ಎಮ್ಗಳು. ನಾನು ಆ ಎಮ್ಗಳು ತೊಂದ್ರೆ ಅವು ಯಾರು ಕೊಡೋರು, ಪರಿಹಾರ ಯಾರು ಕೊಡೋರು ನಮ್ಗೆ? ಒಬ್ಬರಿಗೆ ಹೇಳಿದ್ರು, ಒಬ್ರಿಗೆ ಕೇರ್ ಮಾಡಿಲ್ಲ. ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಹೇಳಿದೆವು, ಎಲ್ಲ ಇಂಜಿನಿಯರ್ಗೆ ಹೇಳಿದೆವು, PW ಇಂಜಿನಿಯರ್ಗೆ ಹೇಳಿದೆವು. ಯಾರೂ ನಮ್ಮ ಬಗ್ಗೆ ಏನೂ ಅಸೋಸಿಯೇಷನ್ ತೊಂದಿಲ್ಲ ಸರ್. ನಮಗೆ ತ್ರಾಸ ಅಂತ ಭಾಳ ಇವತ್ತು ಮಿಕ್ಕಿ ಹೇಳ್ಕತ್ತೀವಿ ಸರ್ ನಾವು. ಸರ್, ಈಗ ಒಂದು ಮಾತು ಹೇಳ್ತೀನಿ ಕೇಳಿ ನಿಮಗೆ. ಹಾಂ ಸರ್, ಇಂಥ ಒಂದು ಇದರಲ್ಲಿ ವಾಸಿಸ್ತಾ ಇದ್ದೀವಿ. ನೀವು ಈಗಾಗಲೇ ಅವ್ರಿಗೆ ಹೇಳಿದ್ರಿ ಸರ್, ಮುನ್ಸಿಪಾಲ್ಟಿಗೆ 100 ಸಾರಿ ತಿಳಿಸಿದ್ರು ಸರ್. ಅಗರ್ಖೇಡ್ ರೋಡ್ ಬಂದು ಹಡ್ಡಿ ಬಂದ್ ಮಾಡ್ಬೇಕಂತ ವಿಚಾರ ಮಾಡ್ಕೊಂಡು ಇವತ್ತು JCB ತಂದಿದ್ದಾರೆ. ಹೋಗಿ ಇವತ್ತು ಹೋಗಿ ಮುನ್ಸಿಪಾಲ್ಟಿಗೆ ಒದರಾಡಿ JCB ಹೇಳಿ ಕಿಶಿಂದ ಹಡ್ಡಿ ರೋಡೇ ಬಂದ್ ಮಾಡ್ತೀವಿ ಅಂತ ಹೇಳಿ ಹೇಳಿ ಬಂದಿದ್ದೀವಿ ಸರ್. ಏನಾಗಿ ಹೋಗಿ ಇದ್ರ ಕಡೆ 3 ತಿಂಗಳೈತೆ ಅವ್ರಿಗೆ ಬೆನ್ನತ್ತಿ, ಬ್ಯಾಸಿದಿಂದ ಹಿಡಿದು ಬೆನ್ನತ್ತಿದೆ. ಇವತ್ತು ಎತ್ತಿಲ್ಲ, 3 ತಿಂಗಳ 4 ತಿಂಗಳೈತಿ. ಇವತ್ತು ಒಂದು ಸರ್ತಿ ಬಂದಲ್ಲಿ ಪೈಪ್ ಹಾಕಿದ್ರು, ಇವತ್ತಿಗೆ 6 ತಿಂಗಳಾಯ್ತು. ಅಲ್ಲೇ ಉಳಿದು ಬಿಡ್ತದ್ರು. ಎಲ್ಲರಿಗೂ ಹೇಳಿದೆವು, ಅಧ್ಯಕ್ಷರಿಗೆ ಹೇಳಿದೆವು, ಚೀಫ್ ಆಫೀಸರ್ಗೆ ಹೇಳಿದ್ವಿ, ಎಲ್ಲರಿಗೂ ಹೇಳಿದೆವು. ಯಾರು ನಮ್ಮ ಬಗ್ಗೆ ಅಸೋಸಿಯೇಷನ್ ಮಾಡಿಲ್ಲ. ಇವತ್ತು ಅಧ್ಯಕ್ಷಗಳೇನೆ ಆಯ್ತು ನಾ ಮಾಡ್ತೀನಿ ಅಂತ ಹೇಳ್ಯಾರ. ಈಗ ವಿನಾಗಿ ಬಂದಿದ್ದೆವು. ಆದರೂ ಇದಕ್ಕಿಂತ ಮೊದಲು ಈಗ ಒಂದು 10 ಸಾರಿ ಕೊಟ್ಟಿದ್ದೇವೆ, ಏನೂ ಆಗಿಲ್ಲ ಸರ್. ನಮ್ಮ ಕೆಲಸ ಇಲ್ಲ. ಈ ಗಟ್ಟರ್ ನೀರು ಬಂದು ಕಿಸಿ ನೆತ್ತಿ ಸದ್ದು ಇದು 2ನೇ 3ನೇ ಸಾರಿ ಆಯಿತು. ಅಂದ್ರೆ ನಾವು ಇಲ್ತಾನೆ ಏನು ಮಾಡ್ಯಾರ ಬಿಡೋ ಅಂತೇಳಿ ಇಲ್ತಾನೆ ತೊಂದರೆ ತೊಗೊಂಡಿಲ್ಲ. ಈಗ ಮಿಕ್ಕಿ ನೀರು ಇರ್ತದ. ಈಗ 8 ದಿನ ಆಯ್ತು ನೀರು ಸರಿದಿಲ್ಲ. ನಮ್ಮ ತ್ರಾಸಕ್ಕೆ ಸರಿ ಸಿದ್ದು ಬಳಗಾರಿ ಅಂತ ಹೇಳ್ತಾರೆ. ಇದು ನೀರಿಂದು ವಾಸ ಭಾಳ ಬರತ್ತವ್ರಿ. ನೀರು ಬಂದಾನ ಹಿಡಿದು ತ್ರಾಸ ಭಾಳ ನಡ್ದ, ಕಡ್ತ ಕುಂದ್ರ ಕೂಡಲಾಗ್ಯಾವ್ರಿ. ವಾಸ ಅಂತ ಮನ್ಯಾಗ ದುಂಡ್ಗಾರ ಹಿಡ್ದಂಗೆ ಆಗ್ಯದ್ರಿ. ಮನ್ಯಾಗ ಹೊಟ್ಟೆ ನಿಂದ್ರಲಾಗದ. ಮಕ್ಕಳು ಅಂದ್ರೆ ಕಾಲ್ಜಾರಿ ಬಿದ್ದು ಅಂದ್ರೆ ಹೊಳೆ ಬರಲ್ರಿ ಮಕ್ಕಳು. ಅಂಥ ಪರಿಸ್ಥಿತಿದೆ ಬಂದು ನೀರು ನಿಂತವ್ರಿ. ತಾವೇನು ಈಗ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳ್ಯಾರ್ರಿ, ಹೋಗಿ ಹೇಳಿ ಬಂದಾರ ಅಂದ್ರೆ ಅವ್ರು ಹೊಟ್ಟೆ ಕೇರ್ ತೊಗೊಳಲಾಗ್ಯಾರಿ. ಮುನ್ಸಿಪಾಲ್ಟಿ ಅವ್ರು ದಿನ ನಾಳೆ ಮಾಡ್ತೇವೆ, ನಾಡ್ದು ಮಾಡ್ತೇವೆ ಅನ್ಕೋತಿ ಬರೀ ಗಟ್ರ ನೀರು ಮನೆ ಮುಂದೆ ಬಂದು ನಿಂದ್ರಗತ್ತವ್ರಿ. ಹೊಟ್ಟೆ ಹೋಲಿಕೆ ಇಲ್ರಿ. ದನಗಳಿಗೆ ಅಂತ ಹೋಗೊಂದಿಡಿ ಮೇವು ಹಾಕಪ್ಲಿಲ್ಲ. ಮನ್ಯಾಗ ಎಂತಾಗ ದನಗಳು ಆ ಕಡೆ ನಿಂತಂಗ ಆಗ್ಯಾವ್ರಿ. ಒಟ್ಟು ಅಸ್ತವ್ಯಸ್ತ ಭಾಳ ಆಗ್ಯದ್ರಿ.
ಅದೇ ರೀ ಸರ ಈ ಸದ್ದು ಇದು ಭಾಳ ಸಮಸ್ಯೆ ನಡೆದದ ಈ ಜನರಿಗೆ ಕಡಿಯೋದು ಹುಳ ಮಚ್ಚರದಿಂದ ಎಲ್ಲ ಜಡ್ಡ ಜಾಪತ್ರ ಬರ್ಲತ್ತವ ಇದು ಏನದ ಮುನ್ಸಿಪಾಲ್ಟಿ ಅವರು ಮತ್ತು MLA ಅವರು ಇದಕ್ಕೆ ಏನಾರೇ ಬಂದು ಕ್ರಮ ಕೈಗೊಂಡು ಇದು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನಮ್ಮ ವಿಚಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಳಗು ಪೂಜಾರಿ. ಹೊಳೆ ಬಾತಾಳೆ ಕಡೆ ಸರ್ ಇದೆಲ್ಲ ಜನಕರ ಒಟ್ಟು ತರಿ ಹೊಡ್ತೀವಿ ಸರ್ ಈ ಪೂರ ತರಿ ಹೊಡ್ತೀವಿ ನೋಡಿ. ಎಲ್ಲಾರು ಬೋರ್ಗಳಿಗೆ ನೀರು ನಮ್ಮ ಬೋರ್ಗಳಿಗೆ ಇಳಿಕತ್ತದ ನಾವು ಈಗ ಗಟರ್ ನೀರೇ ಕುಡಿಲಿಕ್ಕೇವು ಎಲ್ಲರಿಗೂ ಹೇಳಿದ್ರು ಕೇರಿಲ್ಲ ಅಂತ ಹೇಳಿ ಈ ನೀರಿಂದ ಗಟರ್ ನೀರು ಇದಕ್ಕೆ ಸೇರ್ಕೊಲ್ಲತ್ತವ್ರಿ ಗಟರ್ ನೀರು ಬರ್ರಿ ಮಾತಾಡಿ ನೋಡ್ರಿ ಭೀಮಣ್ಣ ಪೂಜಾರಿ ಅಗರ್ಕಾಡ್ ರೋಡ್ ಹಿಡಿದು ಈ ಬಳಗಾರಿ ಅವ್ರ ವಸ್ತಿತನ ಈಗ ಚರಂಡಿ ನೀರ ಹರಿದು ಬರ್ತಾ ಇದೆ. ಇಲ್ಲಿ ಜನರ ಸಮಸ್ಯೆ ಬಹಳ ಅಸ್ತವ್ಯಸ್ತ ಆಗಿದೆ. ಜಡ್ಡ ಡೆಂಗ್ಯೂ ಜ್ವರ ಅದಕ್ಕೆ ಇದು ಸಮಸ್ಯೆ ಈ ಕೂಡಲೇ ಎಲ್ಲ ಪರಿಹಾರ ಮಾಡಬೇಕು. ಈ ಮುನ್ಸಿಪಾಲ್ಟಿ ಅಧಿಕಾರಿಗಳಾಗ್ಲಿ ಮತ್ತ PW ಅವರಾಗ್ಲಿ ಏನದು ಎಚ್ಚೆದುಕೊಂಡು ಈ ಸಮಸ್ಯೆಯನ್ನು ಕೂಡಲೇ ಪರಿಹಾರ ಮಾಡ್ಬೇಕಂತ ನಮ್ಮ ವಿನಂತಿ ಇರ್ತದೆ. ಸಣ್ಣ ಸಣ್ಣ ಮಕ್ಳು ಅದಾವ್ರಿ ಮಕ್ಳು ತೊಂದಿದ್ದೇವ್ರಿ ಬಾಳ ಹೈರಾಣ ಬಂದದ್ರಿ ಸರ್. ಒಂಜಾರ ನೋಡ್ರಿ ಗಟ್ರ ನೀರ್ ಪೂರಾ ಬಂದ್ ಕಿಸಿಂದ್ರ ಮನಿ ತುಂಬಾ ನಿಂತ್ ಬಿಟ್ಟದ್ರಿ. ಸುತ್ತೆಲ್ಲ ಎಲ್ಲ ಸಣ್ಣ ಸಣ್ಣ ಮಕ್ಳು ತೊಂದ್ ಕೂತಿದೇವ್ರಿ ಸರ್. ಸಣ್ಣ ಕೂಸುಗಳಿಗೆಲ್ಲ ಕಡದು ಎಲ್ಲ ಎಲ್ಲ ದವಾಖಾನೆ ದಿನ ಒಯ್ಯೋದ್ರಿ ಸರ್. ತಮ್ಮ ಹೆಸರು ಕೊಟ್ರೆ? ಚೆನ್ನಪ್ಪ ಗೌಡ್ರಿ. ನೋಡ್ರಿ ಈಗ ತಾವು ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದಾವೆ. ಇಲ್ಲಿ ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ. ಆಮೇಲೆ ಈ ಬಳಗಾರ ಓಣಿಯಲ್ಲಿ ಕೂಡ ಈಗ ನೀರು ಹೋಗ್ತಾ ನೀವು ಹೇಳ್ತಾ ಇದ್ರಿ. ಈ ಒಂದು ಗಟಾರ್ ಮುಖಾಂತರ ನೀರು ಬರ್ತಾ ಇದ್ದಾವ ಹೆಂಗೆ? ಇದು ರಿಯೋಪನ್ ಮಡ್ಡಿದಿಂದ ಬಂದ ಕೇಸಿಂದ್ರ ಬಳಗಾರ ವಸ್ತಿಗೆ ನೀರು ಬಂದು ದಕ್ಕಿ ಹೊಡೆದು ಕುಡಿಯ ನೀರ ಬೋರಿಗೆ ಇದೆಲ್ಲ ಸಮಸ್ಯೆ ದೊಡ್ಡದಾಗ್ಯದ್ರಿ. ಕುಡಿಲಿಕ್ಕೆ ನೀರು ಇಲ್ಲಾರ್ದಂಗಾಗ್ಯದ. ಪೂರಾ ಗಟ್ರ ನೀರ ನಾಳೆ ದನ ಕರ ನಮ್ಮ ಈ ಸದ್ದು ಏಕಟ್ಟೆ ಏನಪ್ಪ ಅಂದ್ರೆ ನೆಲಕ್ಕೆ ಹಿಡ್ಲಿಕ್ಕತ್ತವ. ಈ ಸದ್ದು ಏನಪ್ಪ ಅಂದ್ರೆ ಡೆಂಗಿ ಜ್ವರ ಬತ್ತಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಎಲ್ಲರಿಗೂ ಏನಪ್ಪ ಅಂದ್ರೆ ಹೋಗಿ ಹೇಳಿದ್ರೆ ಯಾರು ಕೇರ್ ಮಾಡಲ್ರು. ಈಗ ಅರ್ಜಿ ಸಲ್ಲಿಸಿದೆವು. ಈಗ ಯಾರಿಗೆ ಹೇಳಬೇಕು? PW ಸಾಹೇಬ್ರಿಗೆ ಹೇಳಿದೆವು, ಎಲ್ಲರಿಗೂ ಹೇಳಿದೆವು. ಆದ್ರೂ ಯಾರು ಕೇರ್ ಮಾಡಿಲ್ಲ. ಈಗ ಇದು ವಾರ್ಡ್ ನಂಬರ್ 6 ಗೋಡ್ರೆ 6. ಒಂದ್ ನಿಮಿಷ. ಇದು ಪುರಸಭೆಗೆ ಸಂಬಂಧಪಟ್ಟಿರುವಂತದ್ದು ಇದು ವಾರ್ಡ್. ಹೌದ್ರಿ, ವಾರ್ಡ್ ನಂಬರ್ 6. ಹೌದೌದು. ಈಗ ನಿಮ್ ಮೆಂಬರ್ ಆದಂತವ್ರು ಯಾರು? ಶೈಲಜಾ ಪೂಜಾರಿ ಅವರು. ಪೂಜಾರಿ ತಾವು ಏನಾದ್ರೂ ಹೋಗ್ಬಿಟ್ಟು ಆ ಪುರಸಭೆಗೆ ಅವ್ರನ್ನೇನಾದ್ರೂ ಕಾಣಿಸಿ ಮಾಡಿ ಅವ್ರಿಗೇನಾದ್ರು ಕಂಡು ಮಾಡಿ ತಾವು ಅರ್ಜಿ ಕೊಟ್ಟಿದ್ದೇವ್ರಿ ಸರ್. ಎಲ್ಲ ಮಾಡಿದೆವು, ಹೇಳಿದೆವು, ಕೇಳಿದೆವು. ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೆ ಹೇಳಿದೆವು. ತಂದು ಇಲ್ಲಿ ಬಂದ ಕೇಸಂದ್ರೆ ಅವರಿಗೆ ಪೂರಾ ತೋರಿಸಿದೆವು. ತೋರಿಸಿದ್ರು ನಮ್ದು ಯಾರು ಕೇರ್ ಮಾಡಲ್ಲಾಗ್ಯಾರ. ಮಾಡ್ತೇವತ್ತಾರ ಹಂಗೆ ಬರೇ ಹ್ಞೂ ಅಂತಾರ. ಆಯ್ತು. ಈಗ ಸದ್ಯಕ್ಕೆ ಇರುವಂತದ್ದು BJP ಸರ್ಕಾರ. ಹೌದು. ಎಲ್ಲಿ? ಪುರಸಭೆ. ಆ BJP ಸರ್ಕಾರದವರಿಗೆ ಈಗ ಯಲ್ಲಪ್ಪ ಹದ್ರಿ ಅವ್ರು ಅಂದ್ರೆ ಅವರ ಹೆಂಡತಿಯವರು ಈಗ ಅಧ್ಯಕ್ಷರಾಗಿದ್ದಾರೆ. ಹೌದ್ರಿ. ತಾವೇನಾದ್ರೂ ಅವ್ರನ್ನ ಕಂಡು ಮಾಡಿ ಅರ್ಜಿ ಅವ್ರಿಗೂ ಕರೆಸಿದೇವ್ರಿ. ಅವರಿಗೆ ಕರೆಸಿದೇವ್ರಿ, ಅವರಿಗೆ ತೋರಿಸಿದೆವು. ಆದ್ರೂ ನಮ್ಮದು ಯಾರೂ ಕೇರ್ ಮಾಡಲ್ಲ. ಅದಕ್ಕಾಗಿ ನಮಗೆ ಈ ಸದ್ಯ ಸಾಕನ್ನಟ್ಟು ತೊಂದರೆ ಆಗ್ಯದ. ದನ ಕರ ನಮ್ಮ ನೋಡಿ ಕೇಸಿದ್ರೆ ಕುಡಿಯೋ ನೀರು ಏಕಟ್ಟೆ ಏನಪ್ಪ ಬುರುಗು ಬರ್ಲಿಕ್ಕತ್ತವ. ಕುಡಿಲಿಕ್ಕೆ ನೀರು ದೊಡ್ಡ ಸಮಸ್ಯೆ ಆಗ್ಯದ ನಮಗೆ. ಗಟಾರ್ ನೀರು ಬಂದಕ್ಕೆ ನಮಗೆ ಭಾಳ ತೊಂದರೆ ಹೋಗ್ಲಾಗತ್ತವ್ರಿ ಪೂರಾ. ಅದಕ್ಕೆ ನಮಗೆ ಎಲ್ಲಿ ದಾರಿನೂ ಇಲ್ಲ, ಏನೂ ಇಲ್ದಂಗೆ ನಮಗೇನು ಬೇಕಾಗ್ಯದ್ರಿ? ಇದು ಗಟರ್ ನೀರು ಬಂದ್ ಆಗಬೇಕು. ಬಂದ್ ಹಾಕಿದ್ರೆ ನಾವು ಏನಪ್ಪ ಸುರುಳಿತು ನಮಗೇನಪ್ಪ ಅಂದ್ರೆ ಎಲ್ಲ ಅಧಿಕಾರಿಗಳು ಬಂದು ಕೇಸಿಂದ್ರೆ ಈ ರೋಡ ಗೀಡ ನಮಗೆ ನೀರು ಈ ಕಡೆ ಬರ್ಲಾರ್ದಂಗೆ ನೋಡ್ಕೋಬೇಕು. ವೀಕ್ಷಕರೇ, ಈಗಾಗಲೇ ತಾವು ನೋಡಿದ್ರಿ ಯಾವ ರೀತಿ ವಾರ್ಡ್ ನಂಬರ್ 6 ದುಸ್ಥಿತಿ ಆಗಿದೆ. ಇಲ್ಲಿ ಜನರು ಎಷ್ಟೊಂದು ಕಷ್ಟದಲ್ಲಿದ್ದಾರೆ. ಮಳೆ ಬಂದಾಗ ಜನರಿಗೆ ಬದುಕಲು ಕೂಡ ಸಾಧ್ಯವಿಲ್ಲ.
ಇಂಥ ವಾರ್ಡ್ ನಂಬರ್ 6, ಇದು ವಾರ್ಡ್ ನಂಬರ್ 6 ಅಗರ್ಖೇಡ್ ರಸ್ತೆ. ನಾವು ಆವಾಗಲೇ ನಿಮಗೆಲ್ಲ ಪ್ರತಿಯೊಂದು ತೋರಿಸಿದ್ದೀವಿ. ದಯವಿಟ್ಟು ನಾನು ಒಂದು ಮಾತು ಹೇಳ್ತೀನಿ, ಈಗ ಜನರು ಬದುಕು ಹೆಂಗಾಗಿದೆ ಅಂತ ಹೇಳಿದ್ರೆ ಬಹಳ ಕಷ್ಟಕರವಾಗಿದೆ. ನಾವು ಕೂಡ ನೋಡಿದೀವಿ ಇಲ್ಲಿ ಆ ದನ ಕರ ಮತ್ತು ಎಮ್ಗಳೆಲ್ಲ ಇಲ್ಲಿ ಮಳೆ ಬಂದಾಗ ತೊಯ್ದು ಮಾಡಿ ಅದು ಕೂಡ ಅಸ್ತವ್ಯಸ್ತ. ಯಾಕಂದರೆ ಈ ಜಾನುವಾರು ಕೂಡ ಅಸ್ತವ್ಯಸ್ತ ಆಗಿದ್ದಾವೆ ಈ ಒಂದು ಇದರಲ್ಲಿ. ಅದಕ್ಕೆ ದಯವಿಟ್ಟು ನಮ್ಮ ಮಾನ್ಯ ಪುರಸಭೆ ಅಧಿಕಾರಿಗಳು ತಾವು ಎಚ್ಚೆತ್ತುಕೊಂಡು ಬಂದು ಮಾಡಿ ಇಲ್ಲಿ ಈ ವಾರ್ಡ್ ನಂಬರ್ 6 ಇದು ಲಿಂಗಾಯತ ಸಮಾಜದ ಒಂದು ಸಮಾಧಿ ಏನಿದೆಯಲ್ಲ ಅದರ ಪಕ್ಕನೇ ಇದು ಬಳಗಾರ್ ಓಣಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದಯವಿಟ್ಟು ತಾವು ಬಂದುಬಿಟ್ಟು ಎಚ್ಚೆತ್ತುಕೊಂಡು ಮಾಡಿ ಜನರ ಸಮಸ್ಯೆಗಳನ್ನು ತಾವು ತೀರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಜನರು ಕೂಡ ಹೇಳ್ತಿದ್ದಾರೆ. ನಾನು MN ನದಾಫ್ 4 TV ಹಾಗೂ ಬಿ ನ್ಯೂಸ್ ಸುದ್ದಿವಾಹಿನಿ